ಶ್ರೀ ಮಾತ್ರೇ ನಮಃ. ಸೊ ನೆನ್ನೆವರೆಗೂ ನಾವು ಶ್ಲೋಕ ನಂಬರ್ 6 ಮತ್ತು 7 ನೋಡಿದ್ವಿ. ಸೊ ಇವತ್ತು ನಾವು 8ನೇ ಶ್ಲೋಕನ ನೋಡೋಣ. ತುಂಬ ವಿಶಿಷ್ಟವಾಗಿರುವಂಥ ಶ್ಲೋಕ ಇವತ್ತಿಂದು. ಶ್ರೀ ಆದಿ ಶಂಕರಾಚಾರ್ಯರು ಜಗದ್ಗುರುಗಳಾಗಿರುವ ಅವರು ನಮಗೆ ದೇವಿಯ ಪೋಸ್ಟಲ್ ಅಡ್ರೆಸ್ಸನ್ನು ಈ ಶ್ಲೋಕದಲ್ಲಿ ನಮಗೆ ತೋರಿಸ್ಕೊಡ್ತಾ ಇದ್ದಾರೆ. ಸೊ ಏನು ದೇವಿಯ ಪೋಸ್ಟಲ್ ಅಡ್ರೆಸ್ ಅಂದರೆ, ಸುಧಾ ಸಿಂಧೂರ್ ಮಧ್ಯೆ ಸುರವಿಟಪಿ ವಾಟಿ ಪರಿವೃತೆ ಮಣಿದ್ವೀಪೆ ನಿಪೋಪ ವನವತಿ ಚಿಂತಾಮಣಿ ಗೃಹೆ ಶಿವಾಕಾರೆ ಮಂಚೆ ಪರಮಶಿವ ಪರ್ಯಂಕ ನಿಲಯಾಂ ಭಜಂತಿ ತ್ವಾಂ ಧನ್ಯಾಹ ಕತಿಚನ ಚಿದಾನಂದ ಲಹರೀಂ. ಅಂದರೆ ಸುಧಾ ಸಿಂಧೋರ್ ಮಧ್ಯೆ, ಸುಧಾ ಅಂದರೆ ಅಮೃತ, ಅಮೃತದ ಸಮುದ್ರದ ಮಧ್ಯದಲ್ಲಿ ಸುರವಿಟಪಿ ಅಂದರೆ ಕಲ್ಪವೃಕ್ಷಗಳಾಗಿ ಇದ್ದಾವೆ. ಆ ಕಲ್ಪವೃಕ್ಷಗಳ ಪರಿವೃತೆ, ಸುತ್ತು ಕಲ್ಪವೃಕ್ಷಗಳು ಇದ್ದಾವೆ. ಆ ಸಮೂಹದಿಂದ ಕೂಡಿರುವ ಒಂದು ಅವಳ ಮನೆಯ ಮುಂದೆ ರತ್ನಮಯವಾಗಿರುವಂಥ ದ್ವೀಪದಲ್ಲಿ, ಆ ದ್ವೀಪದ ಹೆಸರು ಬಂದು ಚಿಂತಾಮಣಿ ಗೃಹೆ. ಚಿಂತಾಮಣಿಯದಿಂದ ಆ ಗೃಹನ ಅಲಂಕರಿಸಿದ್ದಾರೆ. ಶಿವಾಕಾರ ಮಂಚೆ, ಒಳಗಡೆ ಹೋದರೆ ತ್ರಿಕೋಣಾಕಾರದಲ್ಲಿ ಶಿವಾಕಾರ ಮಂಚೆ, ಶಿವನು ತನ್ನ ಮಂಚವಾಗಿ ಯೂಸ್ ಮಾಡಿಕೊಂಡಿದ್ದಾಳೆ ಶ್ರೀ ಲಲಿತಾ ತ್ರಿಪುರ ಸುಂದರಿಯು. ನಮಗೆ ಸೌಂದರ್ಯ ಲಹರಿಯಲ್ಲಿ ಶಿವಾಕಾರ ಮಂಚೆ ಅಂತ ಹೇಳಿದ್ದಾರೆ. ಅದೇ ನಮಗೆ ಲಲಿತ ಸಹಸ್ರನಾಮದಲ್ಲಿ ಪಂಚಪ್ರೇತಾಸನಾಸೀನ ಮಂಚದ ಶಾಯಿನಿ ಅಂತ ಹೇಳ್ತಾರೆ. ಅಂದರೆ ಪಂಚಪ್ರೇತಾಸನಾಸೀನ, ಶಕ್ತಿ ಇಲ್ಲದೆ ಇರೋವಂಥ ಪ್ರೇತ ಸ್ವರೂಪನಾಗಿರುವಂಥ ಶಿವನ ಮೇಲೆ ಕೂತಿರುವಂಥ ಶ್ರೀ ಲಲಿತಾ ತ್ರಿಪುರ ಸುಂದರಿಯು ನಮ್ಮನ್ನು ಕಾಪಾಡಲಿ ಅಂತ ಹೇಳಿ ಈ ಶ್ಲೋಕದ ಅರ್ಥ. ಇನ್ನು ಇದನ್ನು ಗಟ್ಟಿಯಾಗಿರುವಂಥ ಶ್ರೀಗಂಧದ ಮೇಲೆ ಈ ಯಂತ್ರವನ್ನು ಬರೆಯಬೇಕಾಗಿರುತ್ತೆ. ಶ್ರೀಗಂಧದ ಗಟ್ಟಿ ಮೇಲೆ ಈ ಯಂತ್ರನ ಬರೆದು 4 ತ್ರಿಶೂಲಾಕಾರದಲ್ಲಿ ಬರೆದು ಮಧ್ಯದಲ್ಲಿ ರಂ ಅಂತ ಈ ಯಂತ್ರನ ಬರೆದು, ಈ ಯಂತ್ರನ ನಾವು ಕೇಸರಿಯ ಕಡ್ಡಿಯಲ್ಲಿ ಗಂಧದ ಕಟ್ಟಿಗೆಯ ಮೇಲೆ ಇದನ್ನು ಬರೆದಿದ್ದೇ ಆದರೆ ಎಲ್ಲ ಬಂಧನಗಳಿಂದ ನಾವು ಮುಕ್ತರಾಗಿರ್ತೀವಿ, ಹಾಗೂ ಸಾಲಗಾರರಿಂದ ಮುಕ್ತಿಯನ್ನು ಪಡಿತೀವಿ. ಮತ್ತು ನಮ್ಮ ಸುಮಾರು ತೀರದೇ ಇರೋವಂಥ ಪ್ರಶ್ನೆಗಳೆಲ್ಲ ತೀರ್ಕೊಂಡು ಈಡೇರ್ತವೆ, ನಮ್ಮ ಆಸೆಗಳೆಲ್ಲ ಈಡೇರ್ತವೆ. ಇನ್ನು ಇದಕ್ಕೆ ಏನು ನೈವೇದ್ಯ ಅಂದರೆ, ಮೆಣಸು ಪುಡಿ ಅನ್ನ ಮಾಡಿ ಇದಕ್ಕೆ ನೈವೇದ್ಯ ಮಾಡಬೇಕಾಗಿರುತ್ತೆ, ಅಥವಾ ಬೆಲ್ಲದ ಗಂಜಿ ಮತ್ತು ಕೊಬ್ಬರಿಯ ತುರಿ ಇದಕ್ಕೆ ನಾವು ನೈವೇದ್ಯ ಕೊಡಬೇಕಾಗಿರುತ್ತೆ. ಇನ್ನು ಮೆಣಸು ಕಲಸಿದ ಅನ್ನದಲ್ಲಿ ಪ್ರತಿದಿನ 108 ಆಹುತಿಗಳಂತೆ 11 ದಿನ ಹೋಮ ಮಾಡಿ, ಅನಂತರ ಆ ಹೋಮದ ಬೂದಿಯಿಂದ ನಾವೇನಾದರೂ ಸ್ನಾನ ಮಾಡಿದ್ದೇ ಆದರೆ ಶ್ರೀಗಂಧದ ಚಕ್ರಕ್ಕೆ ಹಾಕಿರುವುದನ್ನು ತೆಗೆದುಕೊಂಡು ಕೇಸರಿ, ಕಸ್ತೂರಿ, ಗೊರುಚನ, ಪಚ್ಕರ್ಪೂರ ಹಾಕಿ ಲೇಪಿಸಿ ಅದನ್ನು ತಿಲಕದ ಥರ ಇಟ್ಕೊಂಡ್ರೆ ಎಲ್ಲ ದುಷ್ಟ ಮಾಂತ್ರಿಕ ವಶೀಕರಣ ಪ್ರಯೋಗಗಳಿಂದ ನಾವು ದೂರ ಆಗ್ತೀವಿ. ಮತ್ತು ಅದೆಲ್ಲ ನಾಶ ಆಗುತ್ತೆ. ದುಷ್ಟ ಪ್ರಯೋಗಗಳು ನಮ್ಮೇನಾದರೂ ಆಗಿದ್ದರೆ ಅದೆಲ್ಲ ನಾಶ ಆಗುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಪ್ರತಿದಿನ ನಾವು ಬಗಳಮುಖಿ ಸಹಸ್ರನಾಮ ಪಾರಾಯಣ ಮಾಡಬೇಕು ಅಂತ ಹೇಳಿದ್ದಾರೆ. ಉದಕುಂಭದಾನ, ಆಯುಧ ದಾನ ಮಾಡ್ತಾ ಇರಬೇಕು. ಯಾವುದಾದ್ರೂ ಒಂದು ಆಯುಧನ ಯಾರಿಗಾದ್ರೂ ಅವಶ್ಯಕತೆ ಇರೋರಿಗೆ ನಾವು ಅದನ್ನು ದಾನ ಮಾಡ್ತಾ ಹೋಗುತ್ತೆ ಅಂತಾದರೆ ನಮಗೆ ಯಾರಾದರೂ ಏನಾದರೂ ದುಷ್ಪ್ರಯೋಗಗಳಾಗಲಿ ಅಥವಾ ವಾಮಾಚಾರ ಪ್ರಯೋಗಗಳನ್ನ ನಮ್ಮ ಮೇಲೆ ಮಾಡಿಸಿದ್ದೇ ಆದಂಥದ್ರಲ್ಲಿ ಅದು ಹೋಗುತ್ತೆ ಅಂತ ಹೇಳ್ತಾರೆ. ಬಟ್ ಇವತ್ತಿನ ಸೈಂಟಿಫಿಕ್ ಕಾಲದಲ್ಲಿ ಅಷ್ಟು ವಾಮಾಚಾರನ ಯಾರೂ ನಂಬಬಾರ್ದು. ಹಿಂದೊಂದು ಕಾಲದಲ್ಲಿ ಇತ್ತು, ಇವಾಗ ಅದು ಇಲ್ಲ ಅಂತ ನನ್ನ ನಂಬಿಕೆ. ಬೇರೆಯವ್ರಿಗೆ ಅನುಭವಿಸಿರೋರಿಗೆ ಅದರ ನೋವು ಏನು ಅಂತ ಗೊತ್ತಿರುತ್ತೆ ಬಹುಶಃ. ಇನ್ನು 9ನೇ ಶ್ಲೋಕನ ನಾವು ನೋಡ್ತಾ ಹೋಗೋದಾದರೆ ಹೆಂಗಂದರೆ, ಮಹಿಂ ಮೂಲಾಧಾರೆ ಕಮಪಿ ಮಣಿಪುರೇ ಹುತವಹಂ ಸ್ಥಿತಂ ಸ್ವಾಧಿಷ್ಠಾನೆ ಹೃದಯ ಮರುತಮಾಕಾಶಮುಪರಿ ಮನೋ ಅಪಿ ಭ್ರೂಮಧ್ಯ ಸಕಲಮಪಿ ಭಿತ್ವಾ ಕುಲಪಥಂ ಸಹಸ್ರಾರೇ ಪದ್ಮೆ ಸಹ ರಹಸಿ ಪತ್ಯ ವಿಹರಸೆ. ಅಂದರೆ ಹೇ ದೇವಿಯೇ, ಎಲ್ಲ ಚಕ್ರಗಳಿಗೂ ಆಧಾರಭೂತವಾದ ಮೂಲಾಧಾರ ಚಕ್ರದಲ್ಲಿ ನೀನು ಭೂಮಿ ಸ್ವರೂಪದಲ್ಲಿ ಇರ್ತೀಯ. ಅಂದರೆ ಇಲ್ಲಿ ಇವಾಗ
ಇದು ಇನ್ನೊಂದು ಪೋಸ್ಟಲ್ ಅಡ್ರೆಸ್ಸು, ಇದು ಇನ್ನೊಂದು ಥರ ಪೋಸ್ಟಲ್ ಅಡ್ರೆಸ್ಸು, ದೇವಿಯದ್ದು ಪೋಸ್ಟಲ್ ಅಡ್ರೆಸ್ಸು. ನಾನು ಆಗಲೇ ಹೇಳಿದ್ದು ಬಹಿರ್ ಪೂಜೆ. ಸೊ ಬಹಿರ್ ಪೂಜೆಗೆ ಬಾಹ್ಯಾಕಾಶದಲ್ಲಿ ಮಣಿದ್ವೀಪದಲ್ಲಿ ಅವಳ ಪೋಸ್ಟಲ್ ಅಡ್ರೆಸ್ಸು ಫಿಸಿಕಲ್ ಆಗಿ ಏನಿರುತ್ತೆ ಅಂತ. ಆದರೆ ಇವಾಗ ಇದು ನಾವು ಅಂತರ್ಮುಖ ಸಮಾರಾಧ್ಯ ಬಹಿರ್ಮುಖ ಸುದುರ್ಲಭ ಅಂತ ಲಲಿತಾ ಸಹಸ್ರನಾಮದಲ್ಲಿ ಹೇಳ್ತಾರೆ. ಏನಂಗಂದರೆ ಅಂತರ್ಮುಖ ಸಮಾರಾಧ್ಯ, ಅಂತರ್ಮುಖದಲ್ಲಿ ನಾವು ಆರಾಧನೆ ಮಾಡಿದ್ರೆ ಅವಳು ನಮಗೆ ಬೇಗ ಒಲಿತಾಳೆ. ಆದರೆ ಬಹಿರ್ಮುಖ ಸುದುರ್ಲಭ, ಬಹಿರ್ವಾಗಿ ಅವಳು ನಮಗೆ ಸಿಗೋದಿಲ್ಲ, ಅಷ್ಟು ಸುಲಭವಾಗಿ ಅವಳು ನಮಗೆ ಸಿಗೋದಿಲ್ಲ. ಸೊ ಇವಾಗ ಅಂತರ್ಮುಖ ಸಮಾರಾಧ್ಯದಲ್ಲಿ ಹೇಗೆ ನಮಗೆ ದೇವಿ ಒಲಿತಾಳಂದರೆ, ಸಕಲ ಚಕ್ರಗಳಲ್ಲಿಯೂ ಆಧಾರಭೂತವಾದ ಮೂಲಾಧಾರ ಚಕ್ರದಲ್ಲಿ ಭೂಮಿಯ ಸ್ವರೂಪ ಅಂದರೆ ಪೃಥ್ವಿಯ ರೂಪದಲ್ಲಿ ಇರ್ತಾಳೆ. ಅಂದರೆ ಇಲ್ಲಿ 7 ಚಕ್ರಗಳು, 5 ತತ್ವಗಳು, ಯಾವುದು ಪಂಚಭೂತ ತತ್ವಗಳು ಹಾಗೂ ಸಪ್ತಧಾತುವಿನ ಚಕ್ರಗಳು. ಸೊ ಇಷ್ಟನ್ನು ಪ್ಲಸ್ಸು 3 ಗ್ರಂಥಿಗಳು, ಯಾವುದು ಬ್ರಹ್ಮಗ್ರಂಥಿ, ರುದ್ರಗ್ರಂಥಿ, ವಿಷ್ಣು ಗ್ರಂಥಿ. ಸೊ ಈ ಮಣಿಪುರಾಬ್ಜ ನಿಲಯ ರುದ್ರಗ್ರಂಥಿ ವಿಭೇದಿನಿ ಅಂತ ಹೇಳ್ತಾರೆ ಲಲಿತ ಸಹಸ್ರನಾಮದಲ್ಲಿ ಒನ್ಸ್ ಅಗೇನ್. ಸೊ ಈ ಸೌಂದರ್ಯ ಲಹರಿ ಮತ್ತು ಲಲಿತ ಸಹಸ್ರನಾಮ ಬಂದು ಅವಿಭಾಜ್ಯ ಅಂಗ. ಯಾರಿಗೆ ಲಲಿತ ಸಹಸ್ರನಾಮ ಬಾಯ್ಪಾಠ ಆಗಿರುತ್ತೆ ಅವರಿಗೆ ಸೌಂದರ್ಯ ಲಹರಿಯಲ್ಲಿ ಯಾವುದೇ ಒಂದು ಶ್ಲೋಕನ ಹೇಳ್ಕೊತ ಹೋದ್ರೂ ಅವರೆಲ್ಲರೂ ನಮ್ಮ ಹಾಗೇ ಶ್ರೀವಿದ್ಯೆಯಲ್ಲಿ ಇರೋರೆಲ್ಲರೂ ಸೊ ಆರಾಮಾಗಿ ಹೇಳ್ತಾ ಹೋಗ್ಬೋದು, ಅರ್ಥ ಆಗುತ್ತೆ. ಸೊ ಇದರಲ್ಲಿ ಏನಂತಾರಂದರೆ, ಸಕಲ ಚಕ್ರಗಳಿಗೂ ಮೂಲಾಧಾರ ಚಕ್ರದಲ್ಲಿ ಪೃಥ್ವಿ ಸ್ವರೂಪದಲ್ಲಿ, ಮಣಿಪುರ ಚಕ್ರದಲ್ಲಿ ಅಗ್ನಿ ಸ್ವರೂಪದಲ್ಲಿ ಹಾಗೂ ಸ್ವಾಧಿಷ್ಠಾನ ಚಕ್ರದಲ್ಲಿ ಹೃದಯ ಸ್ವರೂಪದಲ್ಲಿ ಆಕಾಶ ತತ್ವ. ನೋಡಿ ಇಲ್ಲಿ ಯಾವ ತತ್ವ ಬರ್ತಾ ಇದೆ, ಆಕಾಶ ತತ್ವ ಬರ್ತಾ ಇದೆ. ಇನ್ನು ಅನಾಹುತ ಚಕ್ರದಲ್ಲಿ ಅಂದರೆ ಹೃದಯ ಚಕ್ರ, ಅನಾಹತ ಚಕ್ರದಲ್ಲಿ ವಾಯು ತತ್ವವನ್ನು ಒಳಗೊಂಡು ಹುಬ್ಬುಗಳ ಮಧ್ಯೆ ಸಹಸ್ರದಳ ಮಧ್ಯೆ ಪತಿಯೊಡನೆ ನೀನು ವಿಹರಿಸುತ್ತಿರುವೆ. ಸೊ ಇವಳು 3 ಅನಾಹತ ಚಕ್ರದಲ್ಲಿ ವಾಯು ತತ್ವವನ್ನು ಒಳಗೊಂಡು ಹುಬ್ಬುಗಳ ಮಧ್ಯೆ ಅಂದರೆ ಆಗ್ನೇಯ ಚಕ್ರದಲ್ಲಿ ಇಲ್ಲಿಂದ ಟ್ರಾವೆಲ್ ಮಾಡಿ ಅವಳು ಸಹಸ್ರದಳದಲ್ಲಿ ಪತಿಯೊಡನೆ ಪತ್ಯ ವಿಹರಸೆ ಅಂದರೆ ತನ್ನ ಪತಿಯ ಶಿವನೊಡನೆ ಅವಳು ವಿಹರಿಸ್ತಾ ಇದ್ದಾಳೆ ಸಹಸ್ರಾರದಲ್ಲಿ ಅಂತ ಅರ್ಥ. ಸೊ ಇದು ಆರೋಹ ಕ್ರಮ. ಇದು ಆರೋಹ ಕ್ರಮ ಅಂದರೆ ಮೂಲಾಧಾರದಿಂದ ಹತ್ತುಕೊಂಡು ಮೂಲಾಧಾರದಿಂದ ಮಣಿಪುರ, ಮಣಿಪುರದಿಂದ ಸ್ವಾಧಿಷ್ಠಾನ, ಸ್ವಾಧಿಷ್ಠಾನದಿಂದ ಅನಾಹತ ಚಕ್ರ ಹೃದಯ ಚಕ್ರ, ಅನಾಹತ ಚಕ್ರದಿಂದ ವಿಶುದ್ಧಿಯಿಂದ ಆಜ್ಞೆ, ಆಜ್ಞೆಯಿಂದ ಸಹಸ್ರಾರ. ಸೊ ಇಷ್ಟು ಚಕ್ರದಲ್ಲಿ ಅವಳು ಸಂಚರಿಸ್ತಾ ರುದ್ರಗ್ರಂಥಿ ವಿಭೇದಿನಿ, ಬ್ರಹ್ಮಗ್ರಂಥಿ ವಿಭೇದಿನಿ. ಆ ನಾಟ್ಸ್ ಇರುತ್ತೆ ಚಕ್ರಗಳ ಮಧ್ಯೆ, ನಾಟ್ಸ್ ಇರ್ತವೆ. ನಾಟ್ಸ್ ಅಂದರೆ ಗಂಟುಗಳು, ಗ್ರಂಥಿಗಳು ಅಂದರೆ ಗಂಟುಗಳು. ಆ ಗಂಟುಗಳನ್ನು ಬಿಡಿಸ್ಕೊಳ್ತಾ 3 ಗಂಟುಗಳನ್ನು ಬಿಡಿಸ್ಕೊಳ್ತಾ 5 ತತ್ವಗಳನ್ನ ಅಂದರೆ ಪೃಥ್ವಿ, ಆಕಾಶ, ನೀರು, ವಾಯು ಹಾಗೂ ಅಗ್ನಿ. ಸೊ ಇಷ್ಟು ತತ್ವಗಳನ್ನಲ್ಲಿ ಅವಳು ಸಂಚರಿಸ್ತಾ ಕೊನೆಯಲ್ಲಿ ಅವಳು ಸಹಸ್ರಾರ ಚಕ್ರದಲ್ಲಿ ಅವಳು ತನ್ನ ಪತಿಯೊಡನೆ ವಿಹರಿಸ್ತಾಳೆ ಅಂತ ಎಷ್ಟು ಬ್ಯೂಟಿಫುಲ್ಲಾಗಿ ಬರೆದಿದ್ದಾರೆ ಶ್ರೀ ಆದಿಶಂಕರಾಚಾರ್ಯರು. ಒಂದೊಂದು ಶ್ಲೋಕ ಓದ್ತಾ ಇದ್ರೂ ಅಷ್ಟು ನಮಗೆ ಖುಷಿಯಾಗತ್ತೆ. ನಮಗೂ ಒಂದು ದೇವಭಾಷೆ ಸಂಸ್ಕೃತ ಬರ್ತಾ ಇದೆ ಅಂತ ನಮಗೂ ಏನೋ ಒಂದು ಕಲ್ತಿದ್ದಕ್ಕೂ ಸಾರ್ಥಕ ಆಗುತ್ತೆ. ಈಗೆಲ್ಲ ಕ್ರೆಡಿಟ್ಸು ನಮ್ಮ ತಂದೆ ತಾಯಿಗಳಿಗೆ ಹೋಗ್ಬೇಕಷ್ಟೇ. ಇನ್ನು ಇದನ್ನು ನಾವು ಬಿಳಿ ಹೂವಿನಿಂದ ಶ್ರೀ ಲಲಿತಾ ತ್ರಿಶತಿ ಅರ್ಚನೆ ಮಾಡಬೇಕಾಗಿರುತ್ತೆ. ಇನ್ನು ಇದರ ಫಲ ಏನು ಅಂದರೆ, ಬಹಳ ದಿನಗಳಿಂದ ಕಾಣೆಯಾದವರು ವಾಪಸ್ ಬರ್ತಾರೆ ಅಂತ ಹೇಳ್ತಾರೆ. ಇನ್ನು ಈ ಮಂತ್ರನ ಪ್ರತಿದಿನವೂ ಜೇನುತುಪ್ಪದಲ್ಲಿ ದಾಸವಾಳ ಹೂವನ್ನ ಅದ್ದಿ 108 ಬಾರಿ ಹೋಮ ಮಾಡಿ, ಕೊಬ್ಬರಿ ತುರಿಯಿಂದ 1 ಸರದಷ್ಟು ಹೋಮ ಮಾಡಿ, ಆ ಹೋಮದ ಬೂದಿಯಲ್ಲಿ ಕಾಣೆಯಾದವನ ಶರೀರದ ಮೇಲೆ ಅದನ್ನು ಪೂಜಿಸಿ ಶ್ರೀ ಲಲಿತಾ ತ್ರಿಶತಿಯಿಂದ ಬಿಳಿ ಹೂಗಳನ್ನು ಅರ್ಚಿಸಿ ಆ ಗೊಂಬೆಯನ್ನು ಹೊಟ್ಟೆಯಲ್ಲಿ ಮಾತ್ರ ಇರಿಸಿ ಹರಿಯುವ ನೀರಿಗೆ ಬಿಟ್ಟರೆ ಇದೆಲ್ಲ ಕೇವಲ ತಂತ್ರ ಪ್ರಯೋಗಗಳು. ಸೊ ಈ ತಂತ್ರ ಪ್ರಯೋಗಗಳನ್ನ ನಾವು ಇದೆಲ್ಲ ಅಂದರೆ ಕೆಲವೊಂದೆಲ್ಲ ವಾಮಾಚಾರ ಪ್ರಯೋಗಗಳಿಗೆ ಇದು ಮಾಡುತ್ತೆ. ನಾನು ಯಾವತ್ತೂ ಅದನ್ನು ಉತ್ತೇಜಿಸಲ್ಲ. ಸೊ ಕಾಣೆಯಾದವರಿಗೆ ಇದನ್ನು ಹರಿಯೋ ನೀರಿನಲ್ಲಿ ಬಿಡಬೇಕು ಅಂತ ಹೇಳ್ತಾರೆ.
ಇನ್ನು ಲಲಿತಾ ತ್ರಿಶತಿ ಹೇಳಿಕೊಂಡು ಗಾಳಿಯಲ್ಲಿ ಆ ಬೂದಿನ ಊದಬೇಕು ಅಂತಾರೆ. ನಮಗೆ ಅಷ್ಟು ನಾವು ಕೌಳಾಚಾರ ಮಾರ್ಗದಲ್ಲಿರೋದ್ರಿಂದ ಇನ್ನು ವಾಮಾಚಾರ ಮಾರ್ಗದ ಬಗ್ಗೆ ನಮಗೇನೂ ಗೊತ್ತಿಲ್ಲ. ಸೊ ಆದ್ದರಿಂದ ಇವತ್ತಿನ ಈ 9ನೇ ಶ್ಲೋಕದಿಂದ ಇವತ್ತಿನ ಎಪಿಸೋಡನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ಶ್ರೀ ಮಾತ್ರೇ ನಮಃ.